ಸರ್ಕಾರಿ ಜಾಗ ಒತ್ತುವರಿಯಾದರೆ ಸುಮ್ಮನೆ ಬಿಡಲ್ಲ. ಉತ್ತರ ಪ್ರದೇಶದ ಮಾದರಿ ಜೆಸಿಬಿ ಗರ್ಜಿಸಲಿದೆ. ನೋಡಿ ಯಾವ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ ಎಂಎಲ್ಎ ಅಂತ ಹೇಳಿ. ಸರ್ಕಾರಿ ಜಾಗ ಒತ್ತುವರಿಯಾದರೆ ಸುಮ್ಮನೆ ಬಿಡಲ್ಲ. ಯುಪಿ ಬುಲ್ಡೋಜರ್ ಬಾಬಾ ಆ ರೀತಿ ಇಲ್ಲೂ ಬರುತ್ತೆ ಅನ್ನೋದು ಎಚ್ಚರಿಕೆ ಅವರು. ಅಂದರೆ ಆ ರೀತಿ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಬಿಜೆಪಿ ಶಾಸಕ ಶರಣು ಸಲಗಾರ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ವಾರ್ನ್ ಮಾಡಿದ್ದಾರೆ. ಬಸವ ಕಲ್ಯಾಣದ ಕಾರ್ಯಕ್ರಮದಲ್ಲಿ ಗುಡುಗಿದ್ದಾರೆ. ಸರ್ಕಾರಿ ಜಾಗ ಕಬಳಿಕೆದಾರರನ್ನ ಸುಮ್ಮನೆ ಬಿಡುವಂಥ ಮಾತಿಲ್ಲ. ಯುಪಿ ಮಾದರಿ ಬಸವ ಕಲ್ಯಾಣದಲ್ಲೂ ಜೆಸಿಬಿ ಆರ್ಭಟಿಸಲಿದೆ. ಕೆಲವೇ ದಿನಗಳಲ್ಲಿ ಜೆಸಿಬಿಯಿಂದ ಒತ್ತುವರಿ ತೆರವು ಮಾಡುತ್ತೇನೆ. ಯಾವುದೇ ಮುಲಾಜಿಲ್ಲ, ಯಾರಿಗೂ ಬಗ್ಗಲ್ಲ. ಮುಗ್ಧರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀನಿ ಅಂತ ಬಿಜೆಪಿ ಶಾಸಕ ಶರಣು ಸಲಗಾರ್ ಅಬ್ಬರಿಸಿದ್ದಾರೆ. ಓಕೆ, ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡ್ರೆ ಜೆಸಿಬಿ ಗರ್ಜನೆ ಆಗಲಿ, ಯಾರು ಬೇಡ ಅಂತಾರೆ? ಅದು ಯಾವ ಸರ್ಕಾರ ಇರಲಿ, ಯಾವ MLA ಇರಲಿ, UP ಮಾದರಿ ಮಾಡಿ ಅಥವಾ ಮಹಾರಾಷ್ಟ್ರ ಮಾದರಿಯಲ್ಲಾದರೂ ಮಾಡಿ, ಸರ್ಕಾರಿ ಜಾಗ ಉಳಿಬೇಕು. ಈಗ ಶರಣು ಸಲಗಾರ್ ಅವರು ಹೇಳಿದ್ದಾರೆ. ಬಟ್ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವಂಥದ್ದು ಏನಾದರೂ ನಿಮ್ಮ ಉದ್ದೇಶ ಇದ್ದರೆ ಅದು ಖಂಡಿತವಾಗ್ಲೂ ಅದು ಈಡೇರೋದಿಲ್ಲ. ಈಗ ನಾವು ಮುಗ್ಧರಿಗೆ ಅಥವಾ ಬಡವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೀರಿ. ನೋಡೋಣ ಯಾವ ರೀತಿ ಕಾರ್ಯಾಚರಣೆ ಮಾಡ್ತೀರಿ ಅಂತೇಳಿ. ಇದು ಒಂದು ವೇದಿಕೆ ಮೇಲೆ ಅಷ್ಟೇ ಸೀಮಿತ ಆಗಿರುತ್ತೋ ಅಥವಾ ನಿಜಕ್ಕೂ ಜೆಸಿಬಿ ಗರ್ಜನೆ ಆಗುತ್ತೋ, ಅಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ರೂ ಗೊತ್ತಾಗುತ್ತೆ ಮುಂದೆ. ಪ್ರಾಮಾಣಿಕವಾಗಿ ನಿಮ್ಮ ಸ್ಥಳ, ನಿಮ್ಮ ಆಸ್ತಿ ಪಾಸ್ತಿ ಕಣ್ಣಿಂದ ಕಾಪಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಭರವಸೆನ ಕೊಡ್ತೇನೆ. ನಿಮ್ಗೆ ಯಾರೇ ಬಸವ ಕಲ್ಯಾಣದೊಳಗ ಸ್ವಲ್ಪ ಯಾವ ಜಾಗ ಸಲುವಾಗಿ ಹೆದರ್ಸ್ತಕ್ಕಂಥವ್ರು ಬಹಳ ಅನಧಿಕೃತವಾಗಿ ಜಾಗ ಕಬ್ಜಾ ಮಾಡೋದು, ಕಷ್ಟಪಟ್ಟು ಜಾಗ ತಗೊಂಡವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನಾನು ಬಸವ ಕಲ್ಯಾಣದೊಳಗೆ ಅವಾಗ ಕೇಳ್ತೀನಿ. ಇವತ್ತು ಒಂದು ಸಮಯ ಬರ್ತದೆ, ಸಮಸ್ತ ಎಲ್ಲ ನನ್ನ ತಾಯಂದಿರು ಸಹೋದರರು ಕೇಳ್ರಿ, ಯಾರು ಏನು ಅನಧಿಕೃತ ಜಾಗವನ್ನ ಇತರರಿಗೆ ತೊಂದರೆ ಕೊಟ್ಟು ಏನು ಕಬ್ಜಾ ಮಾಡ್ತಾ ಇದ್ದಾರೋ, ಒಂದು ಸಮಯ ಬಸವ ಕಲ್ಯಾಣದೊಳಗೆ ಬರ್ತದ. ಯಾವ ರೀತಿ ಉತ್ತರ ಪ್ರದೇಶದೊಳಗ ಬುಲ್ಡೋಜರ್ ಹಚ್ಚಿ ಸ್ಟಾರ್ಟ್ ಮಾಡ್ತಾರೋ ಅದೇ ರೀತಿ ಕೂಡ ಎಲ್ಲಾ ಜಾಗಗಳನ್ನು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಅವ್ರೇನ್ ಇವತ್ತು ಕಟ್ಕೊಂಡು ಸುಂದರದ ಕೋಟೆ ಅದು ಅವ್ರ ಕನಸಷ್ಟೇ. ಅದು ಇವತ್ತು ಅಥವಾ ನಾಳೆಗೆ ಬುಲ್ಡೋಜರ್ ಹಚ್ಚಿ ಪೂರ ಸ್ಟಾಪ್ ಮಾಡಿ ನಿಮ್ ಕೈ ಕೆಳಗಿಟ್ರೆ ನನಗೆ ಶರಣು ಸಲಗಾರ್ ಅಂತ ಹೇಳಿ ಕರಿಬೇಕು. ನೀವು ಪ್ರಾಮಾಣಿಕವಾಗಿ ನಿಮ್ಮ ಸ್ಥಳ, ನಿಮ್ಮ ಆಸ್ತಿ. ಮತ್ತಷ್ಟು ಮಾಹಿತಿ ವೆಂಕಟೇಶ್ ಕುಲಕರ್ಣಿ ನೀಡ್ತಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ನಾವು ಶರಣು ಸಲಗಾರ್ ಅವರ ಅಬ್ಬರವನ್ನು. ಅಂದರೆ ಇದು ಈ ಸಂದರ್ಭದಲ್ಲೇ ಈ ವಿಚಾರ ಯಾಕೆ ಪ್ರಸ್ತಾಪ ಆಯಿತು? ಅಲ್ಲಿ ನಿಜಕ್ಕೂ ಕಬಳಿಕೆ ದಂಧೆ ಅವ್ಯಾಹತವಾಗಿ ನಡೀತಾ ಇರ್ಬೋದಾ, ಹೇಗೆ? ಹೌದು ಪ್ರಭು, ಏನು ಸದ್ದಿಲ್ಲದೆ ಕರ್ನಾಟಕವು ಕೂಡ ಉತ್ತರ ಪ್ರದೇಶದ ಮಾದರಿ ರಾಜಕಾರಣಕ್ಕೆ ಇಳಿದಿರ್ತಕ್ಕಂಥದ್ದು ಈ ಒಂದು ಸ್ಟೇಟ್ಮೆಂಟ್ ಇಂದ ಗೊತ್ತಾಗುತ್ತೆ. ಏನು ಶರಣು ಸಲಗಾರ್ ಅವರು ಈ ಕಳೆದ 2 ದಿನಗಳ ಹಿಂದೆ ಮಾತನಾಡಿರ್ತಕ್ಕಂಥ ಒಂದು ಆಡಿಯೋ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಹನುಮಮಾಲಾ ಕಾರ್ಯಕ್ರಮದ ಜೊತೆಗೆ ಏನು ಶ್ರೀರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಅವರು ಅಪ್ಪರಿಸಿದ್ರು. ಏನು ಯುಪಿನಲ್ಲಿ ಜೆಸಿಬಿಯಿಂದ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಿರ್ತಕ್ಕಂಥದ್ದನ್ನ ಹೇಗೆ ತೆರವು ಮಾಡ್ತಾರೋ ಅದೇ ಮಾದರಿಯಲ್ಲಿ ನಾನು ಬಸವ ಕಲ್ಯಾಣದಲ್ಲಿ ಏನು ಸರ್ಕಾರಿ ಜಾಗ ಒತ್ತುವರಿಯಾದ ಜಾಗವನ್ನ ನಾನು ತೆರವು ಮಾಡಿಸ್ತೀನಿ. ಸೊ ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಮಾಡ್ತೀನಿ ಅಂತಕ್ಕಂಥ ಅಬ್ಬರಿಸಿದ್ರು. ಜೊತೆಗೆ ಯಾರಿಗೋ ಒಂದು ಟಾಂಗ್ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈಗೇನು ಕಬಳಿಕೆಯನ್ನ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಜಾಗ, ಆ ಜಾಗವನ್ನ ಬಿಟ್ಟು ಬಿಡಿ, ಬಡವರ ಜಾಗವನ್ನ ನೀವ್ ಯಾಕೆ ಕಬಳಿಕೆ ಮಾಡ್ತೀರಿ ಅನ್ನುವಂತ ಒಂದು ಮಾತನ್ನ ಕೂಡ ಅವರು ಹೇಳಿದ್ದನ್ನ ನೋಡಿದ್ರು. ಎಲ್ಲೋ ಒಂದು ಕಡೆ ಬಸವ ಕಲ್ಯಾಣದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ರೂಪುರೇಷೆಯನ್ನ ತಯಾರು ಮಾಡುವ ಮೂಲಕ ನಾನು ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡದವರಿಗೆ ಬಿಸಿ ಮುಟ್ಟಿಸ್ತೀನಿ. UP ಮಾದರಿಯಲ್ಲಿ ನಾನು ಏನು ಜಾಗವನ್ನ ಒತ್ತುವರಿ ಮಾಡಿದ್ರೆ ಆ ಜಾಗವನ್ನ ತೆರವುಗೊಳಿಸಿ ಅದು ಯಾರಿಗೆ ಸೇರ್ಬೇಕು ಅವರಿಗೆ ದಕ್ಕುವಂತ ಒಂದು ಕೆಲಸವನ್ನ ಮಾಡ್ತೇನೆ ಅನ್ನುವಂತ ಮಾತನ್ನ ಶರಣು ಸಲಗಾರ್ ಹೇಳಿದ್ರು. ಎಲ್ಲೋ ಒಂದು ಕಡೆ ಶರಣು ಸಲಗಾರ್ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ
ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಸೊ ಎಲ್ಲೋ ಒಂದು ಕಡೆ ನೋಡಿದ್ರೆ ಉತ್ತರ ಪ್ರದೇಶದ ಮಾದರಿ ಏನು ರಾಜಕಾರಣ ಇದೆ, ಯೋಗಿ ಆದಿತ್ಯನಾಥ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ವೈಖರಿ ಏನಿದೆ ಆ ವೈಖರಿಯನ್ನ ಕರ್ನಾಟಕದಲ್ಲಿ ತರಲಿಕ್ಕೆ ಈಗಾಗಲೇ ಸದ್ಯಲ್ಲದೆ ಬಿಜೆಪಿ ಮುಂದಾಗ್ತಾ ಇದೆಯಾ ಅಂತಕ್ಕಂಥ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತವೆ. ಪ್ರಭು, ಥ್ಯಾಂಕ್ ಯು ಕುಲಕರ್ಣಿ ಮಾಹಿತಿಗಾಗಿ. ನೋಡಿ, ಇದು ಶರಣು ಸಲ್ಗಾರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರು ತಮ್ಮ ರಾಜಕೀಯ ವಿರೋಧಿಗಳಿಗೆ ಕೊಟ್ಟಿದ್ದಾರೋ ಅಥವಾ ನಿಜಕ್ಕೂ ಅಲ್ಲಿ ಈ ಭೂಗಳ್ಳರು ಅಥವಾ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡವರು, ಬಡವ್ರ ಮೇಲೆ ದೌರ್ಜನ್ಯ ಮಾಡಿ ಅತಿಕ್ರಮಣ ಮಾಡಿಕೊಂಡವ್ರಿಗೆ ವಾರ್ ಮಾಡಿದಾರೋ ಆಗಲಿ. ಅದು ಬಡವ್ರಿಗೆ ಒಳ್ಳೇದಾಗತ್ತಂತಂದರೆ ಯಾರಾದರೂ ಒಪ್ಕೊಳ್ಳೇಬೇಕಲ್ವಾ. ಅಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಪ್ರಭಾವಿ ಆಗಿರಲಿ, ಆಯಿತು ಕೆಲಸ ಮಾಡಿ ತೋರಿಸಿ, JCB ಆದರೂ ಗರ್ಜಿಸಲಿ ಅಥವಾ ಇಟಾಚೆ ಆದರೂ ತರಿಸಿ, ಕೆಲಸ ಆಗಬೇಕು ಅಷ್ಟೇ ನಮಗೆ. ನೀವು ಹೇಳಿದ್ದೀರಿ, ಅಬ್ಬರಿಸಿದ್ದೀರಿ, UP ಮಾಡೆಲನ್ನು ಮಾಡ್ತೀವಿ ಅಂಥೇಳಿ. ಈಗ ನಿಮ್ಮ ಕ್ಷೇತ್ರದಲ್ಲಿ ಆ ರೀತಿ ಆಗಿದೆ ಅನ್ನೋದನ್ನು ಈಗ ನೀವು ಒಪ್ಕೊಂಡಿದ್ದೀರಿ. ಹಾಗಾಗಿ ಜನ ಎದುರು ನೋಡ್ತಾ ಇದ್ದಾರೆ ಈಗ, ಸರ್ ನಮ್ಮದು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಇಲ್ಲಿ ಅಂಥೇಳಿ. ಅಂದರೆ ಕೆಲವೊಂದಿಷ್ಟು ಪ್ರಭಾವಿಗಳು ತಮ್ಮ ಕೈವಾಡವನ್ನು ಬಳಸಿ ನೋಡೋಣ ಅಂಥವರ ವಿರುದ್ಧ ನೀವು ಯಾವ ಸಮರವನ್ನು ಸಾರ್ತೀರಿ ಅಂತೇಳಿ. ಕೆಲಸ ಮಾಡೋಕ್ಕಾಗದೇ ಇದ್ದರೆ ಖಂಡಿತವಾಗ್ಲೂ ನೀವೇನೋ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡೇ ಈ ಹೇಳಿಕೆಯನ್ನು ಕೊಟ್ಟಿದ್ದೀರಿ ಅನ್ನೋದು ಬಹಳ ಕ್ಲಿಯರಾಗಿ ಗೊತ್ತಾಗುತ್ತೆ.